ನೀವು ನೋಡ್ತಾ ಇದ್ದೀರಾ ಟಿವಿ ನ್ಯೂಸ್. ನಾನು ರೆಹಮಾನ್ ಹಾಸನ್. ನೀವೆಲ್ಲ ನಮ್ಮ ಪರವಾಗಿದ್ರೆ ಹಾಲಿನ ದರ ಹೆಚ್ಚು ಮಾಡ್ತೀವಿ. ಈ ಮಾತುಗಳನ್ನ ಹೇಳಿರುವಂತವರು ಬೇರೆ ಯಾರು ಅಲ್ಲ, ಖುದ್ದು ಸಿಎಂ ಸಿದ್ದರಾಮಯ್ಯ. ರಾಮನಗರದ ಮಾಗಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಹೇಳಿಕೆಯನ್ನ ಕೊಡುವ ಮೂಲಕ ಹಾಲಿನ ದರ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗತ್ತೆ ಅನ್ನೋ ಸುಳಿವನ್ನ ನೀಡಿದ್ದಾರೆ. ಹೆಚ್ಚಳ ಮಾಡಿದ ಹಾಲಿನ ದರ ರೈತರಿಗೆ ಹೋಗಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ನಂದಿನಿ ಹಾಲಿನ ದರ ಹೆಚ್ಚಳ ಸಂಬಂಧ ಸಭೆ ಮಾಡ್ತೀವಿ, ಸಭೆಯಲ್ಲಿ ಮಾತುಕತೆ ನಡೆಸಿ ಹಾಲಿನ ದರ ಹೆಚ್ಚಳದ ಬಗ್ಗೆ ತೀರ್ಮಾನ ಆಗತ್ತೆ ಅಂತ ಹೇಳಿ ರಾಮನಗರದ ಮಾಗಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ಪರವಾಗಿ ಮಾತಾಡ್ತೀವಿ ಅಂತಾರೆ, ಹಾಲಿನ ದರ ಹೆಚ್ಚು ಮಾಡ ಅವ್ರ ಹೇಳ್ಸು ನೀನು. ಈ ರಾಜ್ಯದ ಜನ ಹೇಳ್ಬೇಕು. ಅದು ಇನ್ನೊಂದು ರಾಜ್ಯನ ಇನ್ನೊಂದು ಕಂಡೀಷನ್ ಹೇಳಿದ್ರು, ನೋಡಪ್ಪ ನಾನು ಏನು ಹೆಚ್ಚು ಮಾಡ್ತೀವಿ ಆ ಹೆಚ್ಚು ಮಾಡಿದೆಲ್ಲರೂ ರೈತರು ಕೂಡ ಮೀಟಿಂಗ್ ಕರೀತೀನಿ, KMF ಮೀಟಿಂಗ್ ಕರೀತೀನಿ, ಎಲ್ಲ ಅಧ್ಯಕ್ಷರುಗಳನ್ನು ಕರೆಯೋಣ, ತೀರ್ಮಾನ ಮಾಡೋಣ. ನಮ್ಮ ಪರವಾಗಿ ಮಾತಾಡ್ತೀವಿ ಅಂತಾರೆ, ಹಾಲಿನ ದರ ಹೆಚ್ಚು ಮಾಡ ಅವ್ರ ಹೇಳ್ಸು ನೀನು. ಈ ರಾಜ್ಯದ ಜನ ಹೇಳ್ಬೇಕು. ಅದು ಇನ್ನೊಂದು ರಾಜ್ಯನ ಇನ್ನೊಂದು ಕಂಡೀಷನ್ ಹೇಳಿದ್ರು, ನೋಡಪ್ಪ ನಾನು ಏನು ಹೆಚ್ಚು ಮಾಡ್ತೀವಿ ಆ ಹೆಚ್ಚು ಮಾಡಿದೆಲ್ಲರೂ ರೈತರು ಕೂಡ ಮೀಟಿಂಗ್ ಕರೀತೀನಿ, KMF ಮೀಟಿಂಗ್ ಕರೀತೀನಿ, ಎಲ್ಲ ಅಧ್ಯಕ್ಷರುಗಳನ್ನು ಕರೆಯೋಣ, ತೀರ್ಮಾನ ಮಾಡೋಣ. ನಮ್ಮ ಪರವಾಗಿ ಮಾತಾಡ್ತೀವಿ ಅಂತಾರೆ, ಹಾಲಿನ ದರ ಹೆಚ್ಚು ಮಾಡ ಅವ್ರ ಹೇಳ್ಸು ನೀನು. ಈ ರಾಜ್ಯದ ಜನ ಹೇಳ್ಬೇಕು. ಅದು ಇನ್ನೊಂದು ರಾಜ್ಯನ ಇನ್ನೊಂದು ಕಂಡೀಷನ್ ಹೇಳಿದ್ರು, ನೋಡಪ್ಪ ನಾನು ಏನು ಹೆಚ್ಚು ಮಾಡ್ತೀವಿ ಆ ಹೆಚ್ಚು ಮಾಡಿದೆಲ್ಲರೂ ರೈತರು ಕೂಡ ಮೀಟಿಂಗ್ ಕರೀತೀನಿ, KMF ಮೀಟಿಂಗ್ ಕರೀತೀನಿ, ಎಲ್ಲ ಅಧ್ಯಕ್ಷರುಗಳನ್ನು ಕರೆಯೋಣ, ತೀರ್ಮಾನ ಮಾಡೋಣ. ನಮ್ಮ ಪರವಾಗಿ ಮಾತಾಡ್ತೀವಿ ಅಂತಾರೆ, ಹಾಲಿನ ದರ ಹೆಚ್ಚು ಮಾಡ. ಸಿದ್ದರಾಮಯ್ಯ ಅವರ ಮಾತುಗಳು. ನೀವೆಲ್ಲ ನಮ್ಮ ಪರವಾಗಿರ್ತೀನಿ ಅಂತ ಹೇಳಿದ್ರೆ ಹಾಲಿನ ದರ ಜಾಸ್ತಿ ಮಾಡ್ತೀವಿ, ಹಾಗೆ ಆ ಜಾಸ್ತಿ ಮಾಡುವಂತಹ ಹಣವನ್ನ ನೇರವಾಗಿ ರೈತರಿಗೆ ಕೊಡಬೇಕು ಅನ್ನುವಂಥ ಒಂದು ಮಾತುಗಳನ್ನ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಬನ್ನಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ನಿಜಾಮುದ್ದೀನ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ನಿಜಾಮುದ್ದೀನ್, ಈಗ ಸಿಎಂ ಮಾತುಗಳನ್ನ ಕೇಳ್ತಾ ಹೋದ್ರೆ ಸ್ಪಷ್ಟವಾಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಹಾಲಿನ ದರ ಜಾಸ್ತಿ ಮಾಡ್ತಾರೆ ಅನ್ನುವಂಥ ಒಂದು ವಿಚಾರ. ಸೊ ಎಷ್ಟು ಮಾಡ್ಬೋದು, ಏನು ಎತ್ತ ಅನ್ನುವಂಥದ್ದು ಬಹುಶಃ ಮುಂದಿನ ಹಂತಗಳಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಯಾವ ರೀತಿ ಇದೆ ಸಿದ್ದರಾಮಯ್ಯ ಅವರ ಒಂದು ಭಾಷಣ ಅಂತ ಹೇಳಿದ್ರೆ, ಸೊ ನೇರವಾಗಿ ಈಗ ಜಾಸ್ತಿ ಮಾಡಿದ ತಕ್ಷಣ ಟೀಕೆಗಳು ಬರುತ್ತೆ ಅನ್ನುವಂಥದ್ದು ಗೊತ್ತು. ಆದರೆ ರೈತರನ್ನೇ ತಮ್ಮ ಒಂದು ಕಡೆ ತಿರುಗಿಸ್ಕೊಂಡು ನೀವು ನನ್ನ ಜೊತೆಗಿದ್ರೆ ನಾವು ಹಾಲಿನ ದರ ಜಾಸ್ತಿ ಮಾಡ್ತೀವಿ, ಅದರ ಹಣ ನಿಮಗೆ ಡೈರೆಕ್ಟ್ ಆಗಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಖಂಡಿತವಾಗ್ಲೂ ರೆಹಮಾನ್, ಈಗ ಪ್ರಮುಖವಾಗಿ ಬಂದಿರುವಂಥ ವಿಚಾರ ಏನಪ್ಪ ಅಂತಂದರೆ, ಚನ್ನಪಟ್ಟಣ ಮತ್ತು ಮಾಗಡಿ ಏನಿದೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡುವಂಥ ಒಂದು ತಾಲೂಕುಗಳು. ಅದರಲ್ಲಿ ರಾಮನಗರ ಏನಿದೆ ಅದು ಕೂಡ ಬಹಳಷ್ಟು ಈ ಹಾಲು ಉತ್ಪಾದಿಸುವ ಸಂಖ್ಯೆ ಏನಿದೆ ಅದು ಜಾಸ್ತಿ ಇದೆ. ಹೀಗಾಗಿ ಹಲವಾರು ದಿನಗಳಿಂದಲೂ ಕೂಡ ಈ ರೈತರೇನಿದ್ದಾರೆ ಹಾಲು ಉತ್ಪಾದನೆ ಮಾಡುವಂಥವರು ನಮಗೆ ಲಾಭ ಬರುವಂಥ ನಿಟ್ಟಿನಲ್ಲಿ ಹಾಲಿನ ದರ ಹೆಚ್ಚು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಬಾರಿ ಈ ಕೋರಿಕೆಯನ್ನು ಸಲ್ಲಿಸಿರುವಂಥದ್ದು. ಸೊ ಇವತ್ತು ಸಹಕಾರ ಸಚಿವ ರಾಜಣ್ಣವರು ಏನಿದ್ದಾರೆ ಅವರು ಕೂಡ ಇವತ್ತು ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಕಾರ್ಯಕ್ರಮದಲ್ಲಿ. ಏನಪ್ಪ ಅಂತಂದರೆ, ಬೇರೆ ರಾಜ್ಯಗಳಲ್ಲಿ ಹಾಲಿನ ದರ ಹೋಲಿಕೆ ಮಾಡಿದರೆ ನಮ್ಮ ರಾಜ್ಯದಲ್ಲಿ ಭಾಳಷ್ಟು ಕಡಿಮೆ ಇದೆ, ನಾವು ರೈತರಿಗೆ ಕೊಡುವುದು ಕೂಡ ಭಾಳಷ್ಟು ಕಡಿಮೆ ಮತ್ತು ಗ್ರಾಹಕರುಗಳು ಕೂಡ ಭಾಳಷ್ಟು ಕಡಿಮೆಯನ್ನು ಕೊಡ್ತಾ ಇದ್ದೀವಿ. ಸೊ ಹೀಗಾಗಿ ಮುಖ್ಯಮಂತ್ರಿಗಳು ಮುತುವರ್ಜಿಯನ್ನು ವಹಿಸಿಕೊಂಡು ಹಾಲಿನ ದರವನ್ನು 3 ರಿಂದ 5 ರೂಪಾಯಿ ಹೆಚ್ಚು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಏನು ಸಭೆಯ ಉದ್ದೇಶಿಸಿ ಮಾತನಾಡಿರುವಂಥ ರೈತರ ಜೊತೆಗೆ ಏನು ಹೇಳ್ತಾರೆ ಅಂತಂದರೆ, ನಾವು ಒಂದು ವೇಳೆ ಏನಾದರೂ ಹಾಲಿನ ದರ ಹೆಚ್ಚು ಮಾಡೋದಕ್ಕೆ ಹೋದರೂ ಕೂಡ ಪ್ರತಿಪಕ್ಷದವರು ಏನಿದ್ದಾರೆ ಅವರು ಒಂದು ಲಬಲಬ ಅಂತ ಹೇಳ್ತಾರೆ, ಅಂದರೆ ಅವರ ವಿರುದ್ಧ ಮಾತನಾಡ್ತಾರೆ. ಹಾಗಾಗಿ ತಾವುಗಳೇನಿದ್ದಾರೆ ನಾನು ಹಾಲಿನ ದರ ಹೆಚ್ಚು ಮಾಡಿದ್ರೂ ಕೂಡ ತಾವೆಲ್ಲರೂ ವಿರೋಧ ಪಕ್ಷರು ಬಾಯಿ ಮುಚ್ಚುವಂಥ ನಿಟ್ಟಿನಲ್ಲಿ ತಾವು ಹೇಳಬೇಕು, ನಮಗೆ ಹಾಲು ಉತ್ಪಾದಿಸುವಂಥ ನಿಟ್ಟಿನಲ್ಲಿ ಲಾಭ ಸಿಗಬೇಕು ಅಂತ ಲಾಭ ಸಿಗ್ತಾ ಇಲ್ಲ,
ಹಸುಗಳನ್ನು ಸಾಕುವಂಥ ನಿಟ್ಟಿನಲ್ಲಿ ನಮಗೆ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ತಾವೇನಿದ್ರೆ ವಿರೋಧ ಪಕ್ಷದವರಿಗೆ ಹೇಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು. ಮತ್ತೆ ಒಂದು ಹೆಜ್ಜೆ ಮುಂದೆ ಹೋಗಿ ಎಲ್ಲರೂ ಕೂಡ ಒಂದು ಅಹವಾಲು ಸ್ವೀಕರಿಸಿರುವಂಥ CM ಸಿದ್ದರಾಮಯ್ಯನವರು ಮುಂದಿನ ದಿನಮಾನಗಳಲ್ಲಿ ಹಾಲಿನ ದರ ಹೆಚ್ಚು ಮಾಡುವಂಥ ನಿಟ್ಟಿನಲ್ಲಿ ನಾನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೇನೆ. ಭಾಳಷ್ಟು ಬೇಗ 3 ರಿಂದ 5 ರೂಪಾಯಿ ಏನಿದೆ ಹಾಲಿನ ದರವನ್ನು ಅಕಸ್ಮಾತ್ ನೀವೇನಾದರೂ ರೈತರಿಗೇನೆ ನಾವು ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ತೀರ್ಮಾನ ತೆಗೆದುಕೊಳ್ಳೋದಾದರೆ ಹಾಲಿನ ದರವನ್ನು ಹೆಚ್ಚು ಮಾಡೋಣ ಅಂತ ಮಾತನಾಡೋಕೆ ಈಗಾಗಲೇ ಸಭೆಯಲ್ಲಿ ಹೇಳಿರುವಂಥದ್ದು. ನಿಜಾಮುದ್ದೀನ್ ಮಾತಾಡ್ತೀನಿ, ಒಂದು ನಿಮಿಷ ಹೋಲ್ಡ್ ಮಾಡಿ. ಬನ್ನಿ, CM ಸಿದ್ದರಾಮಯ್ಯ ಏನು ಹೇಳಿದ್ದಾರೆ ಈ ವಿಚಾರವಾಗಿ ನೋಡೋಣ. KMF ಮೀಟಿಂಗ್ ಕರೀತೀನಿ, ಎಲ್ಲ ಅಧ್ಯಕ್ಷರುಗಳನ್ನು ಕರೆಯೋಣ, ತೀರ್ಮಾನ ಮಾಡೋಣ. ನಮ್ಮ ಪರವಾಗಿ ಮಾತಾಡ್ತೀವಿ ಅಂತಾರೆ, ಹಾಲಿನ ದರ ಹೆಚ್ಚು ಮಾಡೋಣ. ಅವ್ರ ಹೇಳ್ಸು ನೀನು. ಈ ರಾಜ್ಯದ ಜನ ಹೇಳ್ಬೇಕು. ಅದು ಇನ್ನೊಂದು ರಾಜ್ಯನ ಇನ್ನೊಂದು ಕಂಡೀಷನ್ ಹೇಳಿದ್ರು, ನೋಡಪ್ಪ ನಾನು ಏನು ಹೆಚ್ಚು ಮಾಡ್ತೀವಿ ಆ ಹೆಚ್ಚು ಮಾಡಿರೋದೆಲ್ಲರೂ ರೈತರು ಕೂಡ ಮೀಟಿಂಗ್ ಕರೀತೀನಿ, KMF ಮೀಟಿಂಗ್ ಕರೀತೀನಿ, ಎಲ್ಲ ಅಧ್ಯಕ್ಷರುಗಳನ್ನು ಕರೆಯೋಣ, ತೀರ್ಮಾನ ಮಾಡೋಣ. ನಮ್ಮ ಪರವಾಗಿ ಮಾತಾಡ್ತೀವಿ ಅಂತಾರೆ, ಹಾಲಿನ ದರ ಹೆಚ್ಚು ಮಾಡೋಣ. ಅವ್ರ ಹೇಳ್ಸು ನೀನು. ಈ ರಾಜ್ಯದ ಜನ ಹೇಳ್ಬೇಕು. ಅದು ಇನ್ನೊಂದು ರಾಜ್ಯನ ಇನ್ನೊಂದು ಕಂಡೀಷನ್ ಹೇಳಿದ್ರು, ನೋಡಪ್ಪ ನಾನು ಏನು ಹೆಚ್ಚು ಮಾಡ್ತೀವಿ ಆ ಹೆಚ್ಚು ಮಾಡಿರೋದೆಲ್ಲರೂ ರೈತರು ಕೂಡ ಮೀಟಿಂಗ್ ಕರೀತೀನಿ. ಇದು ಸಿದ್ದರಾಮಯ್ಯ ಅವರ ಒಂದು ಮಾತುಗಳು. ಅಂದ್ರೆ ಮುಂದಿನ ದಿನಗಳಲ್ಲಿ ಹಾಲಿನ ರೇಟ್ ಜಾಸ್ತಿ ಆಗತ್ತೆ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ.